ಅಮ್ಮ ಶ್ರೀ ಚಕ್ರವಾಸಿನಿ. ಏನಾದರೂ ಮಾಡಿ ಈ ಮದುವೆ ತಪ್ಪಿಸೋ. ದೊಡ್ಡ ದೊಡ್ಡವ್ರನ್ನೆಲ್ಲ ಎದುರು ಹಾಕ್ಕೊಂಡು ನಾನು ನಿನಗೆ ಯಾವ ಥರ ಸಹಾಯ ಮಾಡಬಲ್ಲೆ? ಯಾರೇ ಎದುರಾಗಲಿ, ಸ್ವತಃ ನಿಮ್ಮ ಅಮ್ಮನವರೇ ಎದುರಾದರೂ ನನ್ನ ಮತ್ತು ಜಾಜಿ ಮದುವೆ ಸಾಧ್ಯ. ಚಂದ್ರಧರನ ಅಂಬಾಸೆ ರಾತ್ರಿಲಿ ಸ್ಮಶಾನಕ್ಕೆ ಹೋಗ್ತಾನಂತೆ. ವಾಮಾಚಾರ ಮಾಟ ಮಂತ್ರ ಕಲ್ತಿದ್ದಾನಂತೆ. ಬದ್ದು ಬಿಟ್ರು. ನಾನು ಹೇಳ್ತಿರ್ಲಿಲ್ವನೇ, ನಿಮ್ ತವ್ರ ಮನೋರಿಗೆ ಬುದ್ಧಿನೇ ಇಷ್ಟು, ಮೊಸರಲ್ಲಿ ಕಲ್ಲು ಹುಡ್ಕಾಕ್ ಬರ್ತಾರೆ. ಇಲ್ಲ, ನಾನು ಆ ಅರ್ಥದಲ್ಲಿ ಹೇಳಿಲ್ಲ. ಗೊತ್ತು ಬಿಡಪ್ಪ, ಮದುವೆ ಅಂದ್ರೆ ನಿಮ್ಮಂಥವ್ರು ಮನೆ ಮುರಿಯಕ್ಕೆ ಸಾಲ್ಗಟ್ಟಿ ನಿಂತಿರ್ತಾರೆ. ಅಮ್ಮ, ನಿಜಾಂಶ ಇಲ್ಲದೆ ಯಾರೂ ಹಾಗೆಲ್ಲ ಮಾತಾಡೋದಿಲ್ಲ. ಬೆಂಕಿ ಇಲ್ಲದೆ ಹೊಗೆ ಆಡತ್ತಾ ಹೇಳಿ? ಬಂದ್ಬಿಟ್ಲ ಅವನು ವಹಿಸ್ಕೊಂಡು. ನೋಡೇ, ಮರ್ಯಾದಿಂದ ಹೇಳ್ತಾ ಇದ್ದೀನಿ, ನಿಮ್ ತವ್ರಿನ ಕಡೆಯವರಿಗೆ ಬಾಯಿ ಮುಚ್ಕೊಂಡಿರೋದಕ್ಕೆ ಹೇಳು. ಬಂದ್ರ ತಿಂದ್ರ ಹೋದ್ರ ಇಷ್ಟಲ್ಲೇ ಇರಬೇಕು ವ್ಯವಹಾರ. ಅದನ್ ಬಿಟ್ಟು ಸಂಸಾರಕ್ಕೆ ಹುಳಿ ಹಿಂಡೋ ಕೆಲಸ ಮಾಡಿದ್ರೋ ಜೋಕೆ. ನನ್ನ ಸಹವಾಸ ಇನ್ನೂ ಗೊತ್ತಿಲ್ಲ ಇವರಿಗೆ. ಅಕ್ಕ, ಒಳ್ಳೆ ಮರ್ಯಾದೆನೇ ಆಯ್ತು. ನಾನಿನ್ನು ಹೊಡ್ತೇನೆ. ಇರು ದೇವು, ಅವ್ರ ಹಿರಿಯರು ಏನೋ ಅಂತಾರೆ ಅಂತ ಸಿಟ್ಟು ಮಾಡ್ಕೋತಾರ? ಮದುವೆ ಮುಗಿಸ್ಕೊಂಡು ಹೋಗಿವೆ ಅಂತೆ. ಯಾವ ಮದುವೆ ಅಕ್ಕ? ನಮ್ಮ ಹುಡುಗಿ ಅನ್ನೋ ಕಾಳಜಿಗೆ ತಿಳಿದದನ್ನ ಹೇಳಿ, ಅದಕ್ಕೆ ಹೀಗ ಅನ್ನೋದು. ಹೋಗ್ಲಿ ಬಿಡೆ, ಹರಿಯೋ ನೀರಿಗೆ ದೊಣ್ಣೆ ನಾಯ್ಕನ ಅಪ್ಪನೇನಾ? ಇವನ್ ಹೋದ್ರೆ ಮದುವೆ ನಿಂತೋಗಲ್ಲ. ಹೋಗ್ಲಿ ಬಿಡೆ. ದೇವು, ನಿಂತ್ಕೊಳ್ಳೋ. ನಾನು ಈ ಮದುವೆ ಆಗಲ್ಲ. ಶಂಕರಶಾಸ್ತ್ರಿಗಳು, ನಮಸ್ಕಾರ. ನಮಸ್ಕಾರ ದೇಶಿಕ್ರೆ, ತುಂಬ ಸಮಯ ಆಯಿತು ನಿಮ್ಮನ್ನು ನೋಡಿ. ಅದೇನೋ ನಿಜ ನೋಡಿ, ಒಂದೇ ಊರಲ್ಲಿದ್ದರೂ ನಮ್ಮಿಬ್ಬರು ಭೇಟಿ ಮಾತ್ರ ಅಪರೂಪದ್ದು. ಮನೆ ಬಿಟ್ಟರೆ ಗುಡಿ, ಗುಡಿ ಬಿಟ್ಟರೆ ಮನೆ, ಇಷ್ಟೇ ಆಗ್ಬಿಟ್ಟಿದೆ ಜೀವನ. ಸಿಕ್ಕಿದ್ರೆ ಗುಡಿನಲ್ಲೇ ಸಿಕ್ಕಬೇಕು, ಆದರೆ ಇತ್ತೀಚೆಗೆ ನೀವು ಗುಡಿನಲ್ಲೂ ಕಾಣಿಸ್ತಾ ಇಲ್ಲ. ಏನು ಮಾಡೋದು ಹೇಳಿ, ಇತ್ತೀಚೆಗೆ ಮನೆಯಲ್ಲೇ ಜಪ ತಪ ಧ್ಯಾನ ಅಂತ ಅದರಲ್ಲೇ ಮುಳುಗ್ಬಿಡ್ತೀನಿ. ಅಂದಹಾಗೆ ಶಾಸ್ತ್ರಿಗಳೇ, ತಮ್ಮಲ್ಲಿ ನನ್ನದೊಂದು ಭಿನ್ನಹ. ಅದೇನು ಹೇಳಿ ದೇಶಿಕ್ರೆ, ಯಾಕೆ ಸಂಕೋಚ ಪಡ್ತಾ ಇದ್ದೀರಾ? ಯಾಕೆಂದರೆ ಇದು ನಿಮ್ಮ ಮನೆ ವಿಚಾರ. ಹೊರಗಿನವನಾಗಿ ನಾನಿದನ್ನು ನಿಮಗೆ ಹೇಳೋದು ಎಷ್ಟು ಸಮಂಜಸ ಅಂತ ಗೊತ್ತಾಗ್ತಿಲ್ಲ. ಆದರೆ ಹೇಳದೇ ಇರೋಕ್ಕೂ ಸಾಧ್ಯ ಆಗ್ತಾ ಇಲ್ಲ ನೋಡಿ. ಸುಮ್ಮನೆ ನಮ್ಮ ನಡುವೆ ಯಾಕೆ ಆ ಔಪಚಾರಿಕ ಮಾತುಗಳು? ಅದೇನು ಹೇಳಬೇಕು ಅಂತ ಇದ್ದೀರೋ ನೇರವಾಗಿ ಹೇಳಿ ದೇಶಿಕರೇ. ಶಾಸ್ತ್ರಿಗಳೇ, ನೀವು ನಿಮ್ಮ ಜಾಜಿನ ಆ ವಿರೂಪಾಕ್ಷ ಶಾಸ್ತ್ರಿಗಳ ಮಗ ಚಂದ್ರಧರನಿಗೆ ಕೊಟ್ಟು ಮದುವೆ ಮಾಡ್ತಿರೋ ವಿಷಯ ಗೊತ್ತಾಯಿತು. ಆದರೆ ಅದು ಹಾಗಾಗಬಾರ್ದು ಶಾಸ್ತ್ರಿಗಳೇ. ನೀವು ನಿಮ್ಮ ಮೊಮ್ಮಗಳನ್ನು ಆ ಚಂದ್ರಧರನಿಗೆ ಕೊಟ್ಟು ಮದುವೆ ಮಾಡಬಾರದು. ಇದೇನು ಹೀಗಂತಿದ್ಯಾ? ನಾಡಿದ್ದೇ ನಿನ್ ಮದುವೆ, ಕೊನೆ ಗಳಿಗೆಯಲ್ಲಿ ಹೀಗಂತಿದ್ಯಲ್ಲ, ಏನಾಗಿದೆಯಾ ನೀನ್ ಹಾಳಾದವಳೆ? ನಾನು ಈ ಮದುವೆ ಆಗಲ್ಲ. ನನಗೆ ಈ ಮದುವೆ ಇಷ್ಟ ಇಲ್ಲ. ಅವತ್ತು ಚಂದ್ರಧರನಿಗೆ ಹಾರ ಹಾಕುವಾಗ ಎಲ್ಲಿ ಹೋಗಿತ್ತಿ ನಿನ್ ಬುದ್ಧಿ? ಕೇಳಿದ್ದೇನೆ ಅಲ್ಲಂತ ನಿನ್ ಮಗಳ ಆಡೋ ಮಾತನ್ನ. ಈಗ ಮದುವೆ ಇಷ್ಟ ಇಲ್ಲ ಅಂತಿದ್ದಾಳೆ.
ಇದೆಲ್ಲ ನೀನ್ ಕೊಟ್ಟಿರೋ ಸದ್ರ ಕಣೆ, ಅದಕ್ಕೆ ಬಾಯಿಗೆ ಬಂದಂಗ್ ಮಾತಾಡ್ತಾಳೆ. ಮೊದಲು ಸುಖದರನ ಮದುವೆ ಆಗ್ತೀನಿ ಅಂದ್ಲು, ಆಮೇಲೆ ಆಗಲ್ಲ ಅಂದ್ಲು, ನಂತರ ಚಂದ್ರಧರನ ಮದುವೆ ಆಗ್ತೀನಿ ಅಂದ್ಲು, ಈಗ ಅದು ಆಗಲ್ಲ ಅಂತಿದ್ದಾಳೆ. ಇವಳಿಗೆ ಏನಾದ್ರೂ ದೆವ್ವಗೆ ಮೆಟ್ಕೊಂಡಿದ್ಯೋ ಹೇಗೆ? ಏನು ಹೇಳ್ತಾ ಇದ್ದೀರಾ ದೇಶಿಕರೇ? ಹೌದು ಶಾಸ್ತ್ರಿಗಳೇ, ಆ ವಿರೂಪಾಕ್ಷ ಶಾಸ್ತ್ರಿ ನೀವು ತಿಳ್ಕೊಂಡಿರೋ ಅಷ್ಟು ಶುದ್ಧ ಮನುಷ್ಯ ಅಲ್ಲ. ಅವನು ಮಹಾ ಕಪಟಿ ಇದ್ದಾನೆ. ಮೊನ್ನೆ ತಾನೆ ಅವನು ನಿಮ್ಮ ಶ್ರೀಮತಿಯವ್ರ ಜೊತೆ ಮಾತಾಡ್ತಾ ಇದ್ದದನ್ನು ನಾನೇ ಕೇಳಿದೆ. ಅವನದೆಲ್ಲ ಆ ಶ್ರೀಚಕ್ರವನ್ನು ಲಪಟಾಯಿಸಬೇಕು ಅನ್ನೋ ಕಪಟ ಬುದ್ಧಿ. ಆದರೆ ಇದಕ್ಕೆ ಮಾತ್ರ ನೀವು ಯಾವತ್ತೂ ಸೋಲಬೇಡಿ. ಅವನು ದುರಾತ್ಮ ಶಾಸ್ತ್ರಿಗಳೇ. ಚಕ್ರಾಪುರಿ ಜನ ಪ್ರತಿ ಸಾರಿ ಆ ವಿರೂಪಾಕ್ಷ ಶಾಸ್ತ್ರಿಗಳಿಂದ ಮೋಸ ಹೋಗ್ತಿದ್ದಾರೆ. ಆದರೆ ಮುಂದೆ ಹಾಗಾಗಬಾರ್ದು. ಇಷ್ಟ ಆಯ್ತು ನೋಡಿ ಶಾಸ್ತ್ರಿಗಳೇ. ವಿಚಾರ ಎಷ್ಟು ಗಂಭೀರವಾಗಿದೆಯಾ? ನೀವು ಹೇಳಿದ್ದು ಒಳ್ಳೆಯದೇ ಆಯಿತು. ನನಗೂ ಸ್ವಲ್ಪ ಅನುಮಾನ ಇತ್ತು. ಇದ್ದಕ್ಕಿದ್ದಾಗೆ ವಿರೂಪಾಕ್ಷ ಬಂದು ಸಂಬಂಧ ಬೆಳೆಸ್ತಾನೆ ಅಂದರೆ ಏನೋ ಕಾರಣ ಇರಬೇಕು ಅಂತ ಅಂದ್ಕೊಂಡೆ. ಆದರೆ ಇದೇ ಕಾರಣ ಅಂತ ನನಗೆ ಸ್ಪಷ್ಟತೆ ಇರಲಿಲ್ಲ. ಇಷ್ಟಿಲ್ಲದೆ ಹೋದರೆ ದೇವಸ್ಥಾನದ ಮುಖ್ಯಸ್ಥರವರು ಅದೇ ದೇವಸ್ಥಾನದಲ್ಲಿ ಪ್ರಸಾದ ಮಾಡೋ ಮಗಳನ್ನ ತನ್ನ ಮನೆಗೆ ಸೊಸೆಯಾಗಿ ಕರ್ಕೊಂಬರ್ತಾರ ಹೇಳಿ? ನಿಜ ದೇಶಿಕರೇ, ನೀವು ಹೇಳೋ ಮಾತು. ಆ ವಿರೂಪಾಕ್ಷನ ಇವತ್ತು ನಿನ್ನೆಯಿಂದ ನೋಡ್ತಾ ಇಲ್ಲ, ಅವನು ಹುಟ್ಟಿದಾಗಿಂದ ನೋಡ್ತಾ ಇದ್ದೆ. ಅವನ ಹುಟ್ಟುಗುಣನೇ ಹಾಗೆ. ಜನ್ಮಸ್ಯ ಮಹಾ ಕುತಂತ್ರಿ, ಕಪಟಿ. ಅವನ ದಾರಿ ಸುಗಮ ಮಾಡ್ಕೊಳ್ಳೋದಕ್ಕೆ ಏನು ಬೇಕಾದರೂ ಮಾಡ್ತಾನೆ. ಆದರೆ ದೇಶಿಕರೇ, ಈಗ ನಡೀತಾ ಇರೋದೆಲ್ಲ ಅವನಿಚ್ಛೆ ಪ್ರಕಾರ ನಡೀತಾ ಇಲ್ಲ. ಇದೆಲ್ಲ ಅಮ್ಮನವ್ರ ಇಚ್ಛೆ. ಹಾಗಾಗಿ ನಾನು ಸುಮ್ಮನೆ ಇದ್ದೀನಿ. ಹಾಗಂದ್ರೇನು ಶಾಸ್ತ್ರಿಗಳೇ? ನಾನು ಮೊದಲು ಜಾಜಿ ಮದುವೆನ ನನ್ನ ಸ್ನೇಹಿತನ ಮಗ ಸುಖದರನ ಜೊತೆ ನಿಶ್ಚಯ ಮಾಡಿದ್ದೆ. ಆದರೆ ವಿಧಿ ಸಂಕಲ್ಪ ಬೇರೆಯೇ ಇತ್ತು. ಹಾಗಾಗಿ ಸುಖದರನ ಜಾಗಕ್ಕೆ ಚಂದ್ರಧರ ಬಂದ. ಜಾಜಿ ಅಮ್ಮನವ್ರ ಸಂಕಲ್ಪದಂತೆ ಚಂದ್ರಧರನ ಕೊರಳಿಗೆ ಮಾಲೆ ಹಾಕಿದ್ಲು. ಏನು? ಜಾಜಿ ಹಾರ ಹಾಕಿದ್ಲ? ಅದು ಚಂದ್ರಧರನ ಕೊರಳಿಗೆ? ಹೌದು ದೇಶಿಕರೇ, ಅವಳಾಗ ಅವಳೇ ಹಾಕಿದ್ಲು. ಅಮ್ಮನವ್ರ ಇಚ್ಛೆ ಚಂದ್ರಧರನ ಜೊತೆನೇ ಮದುವೆ ಆಗಬೇಕು ಅಂತ ಇದ್ರೆ ಹಾಗೆ ಆಗಲಿ, ಅದನ್ನು ತಪ್ಸೋಕೆ ನಾವ್ಯಾರು? ಹಾಗಾಗಿ ನಾನು ಸುಮ್ಮನೆ ಇದ್ಬಿಟ್ಟೆ. ಇಲ್ಲ ಶಾಸ್ತ್ರಿಗಳೇ, ಇಲ್ಲಿ ಏನೋ ಎಡವಟ್ಟಾಗಿದೆ. ಜಾಜಿ ಚಂದ್ರಧರನಿಗೆ ಹಾರ ಹಾಕೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಜಾಜಿಗೆ ಚಂದ್ರಧರನ ಮದುವೆ ಆಗೋದಕ್ಕೆ ಇಷ್ಟ ಇಲ್ಲ. ದಾರಿಯಲ್ಲಿ ಸಿಕ್ಕಾಗ ಅವಳೇ ಇದನ್ನು ನನಗೆ ಹೇಳಿದ್ಲು. ಜಾಜಿ ಏನೇ ಹೇಳ್ತಾ ಇದೆಯಾ? ಯೋಚನೆ ಮಾಡಿ ಮಾತಾಡ್ತಾ ಇದೆಯಾ ತಾನೇ? ಹೌದಮ್ಮ, ಯೋಚನೆ ಮಾಡಿನೇ ಮಾತಾಡ್ತಾ ಇದ್ದೀನಿ. ನಾನು ಈ ಮದುವೆ ಆಗಲ್ಲ. ಇದೆಲ್ಲ ನಿಮ್ ತವ್ರ ಮನೆಯವ್ರ ಕಾಲ್ ಗುಣ. ಇದುವರೆಗೂ ಚೆನ್ನಾಗಿದ್ದ ಹುಡುಗಿ ಈಗ ನಿಮ್ ತವ್ರ ಮರ ಬಂದ ತಕ್ಷಣ ಹೇಗೆ ಬದಲಾಗೋದ್ಲು ನೋಡು. ಅಬ್ಬಬ್ಬಾ, ಏನ್ ಜನನೋ ಏನೋ. ಇವಳು ಹೇಳಿದ್ದಕ್ಕೂ ದೇವುಗೂ ಯಾಕೆ ಗಂಟು ಹಾಕ್ತಾ ಇದ್ದೀರ? ಮದುವೆ ಆಗೋದಿಲ್ಲ ಅಂತ ಹೇಳಿದ್ದು ಇವಳು ನನ್ನಿ. ದೇವುನ ಏನು ಅನ್ಬೇಡಿ. ನೀನು ಸರಿಯಾಗಿದ್ದೆ ಕಣೆ. ರಕ್ತದ ಗುಣ ಎಲ್ಲಿ ಹೋಗುತ್ತೆ ನೋಡೆ ಜಾಜಿ. ಹೀಗೆಲ್ಲ ಹೊಸ ವರ್ಷ ತೆಗೆದ್ರೆ ಚೆನ್ನಾಗಿರೋಲ್ಲ. ಈಗಲೇ ಹೇಳ್ತಾ ಇದ್ದೀನಿ. ನೀವ್ ಏನೇ ಹೇಳಿದ್ರು ಅಷ್ಟೇ, ನಾನ್ ಮದ್ವೆ ಆಗಲ್ಲ. ಅಲ್ವೇ, ಇನ್ನೆರಡೇ ದಿನದಲ್ಲಿ ಮದ್ವೆ. ಆಗ್ಲೇ ಊರಿಗೆಲ್ಲ ಲಗ್ನ ಪತ್ರಿಕೆ ಹಂಚಾಯ್ತು. ಚಪ್ರದ ಪೂಜೆನೂ ಆಗೋಯ್ತು. ನಾಳೆ ಇಷ್ಟೊತ್ತಿಗೆಲ್ಲ ಮನೆ ತುಂಬಾ ಜನ ಸೇರಿರ್ತಾರೆ. ವರಪೂಜೆ ನಡೀತಿರುತ್ತೆ. ಹೀಗಿರುವಾಗ ಈಗ ಮದುವೆ ಆಗಲ್ಲ ಅಂತ ಹೇಳ್ತಿದ್ಯಲ್ಲ, ನಿನ್ಗೇನಾದ್ರೂ ತಲೆಗಿಲೆ ಕೆಟ್ಟಿದ್ಯಾ? ಜಾಜಿ ಹಾಗಂದ್ಲ? ಹಾಗಿದ್ರೆ ಆವತ್ತು ಚಂದ್ರಧರನ್ನೇ ಮದುವೆ ಆಗೋಕೆ ಒಪ್ಪಿಗೆ ಇದೆ ಅಂತ ಹೇಳಿದ್ಲು. ಒಂದು ವೇಳೆ ಹಾಗೇನಾದರೂ ಇದ್ದಿದ್ರೆ ನನ್ನ ಹತ್ರನೇ ತಿಳಿಸ್ಬೋದಾಗಿತ್ತಲ್ಲ. ಸರಿ ಇರಲಿ ದೇಶಿಕರೇ, ಇಷ್ಟೆಲ್ಲ ವಿಷಯಗಳು ಹೇಳಿದ್ದಕ್ಕೆ ಧನ್ಯವಾದಗಳು. ನಾನು ಬರ್ತೀನಿ. ಅಮ್ಮ, ಅಜ್ಜಿ,
ನೀವು ಎಷ್ಟೇ ಕಿರ್ಚಾಡಿದ್ರು ಅಷ್ಟೇ ನನಗೇನು ಅನ್ಸಲ್ಲ. ನನ್ನ ನಿರ್ಧಾರ ಬದಲಾಗೋದಿಲ್ಲ. ನಿಜ ಹೇಳು ಜಾಜಿ, ನಿನಗೆ ಮದುವೆ ಇಷ್ಟ ಇಲ್ವಾ? ಚಂದ್ರಧರನ್ನ ಮದುವೆ ಆಗೋದು ನಿನಗೆ ಒಪ್ಪಿಗೆ ಇಲ್ವಾ? ಮಾತಾಡಮ್ಮ. ನಿನ್ನ ಈ ಮೌನ ನಿನ್ನ ಜೀವನವನ್ನೇ ಸರ್ವನಾಶ ಮಾಡಿಬಿಡ್ಬೋದು, ನಿನ್ನ ಬದುಕನ್ನೇ ನುಂಗು ಹಾಕ್ಬಿಡ್ಬಹುದು. ಮಾತಾಡಮ್ಮ, ನಿನಗೆ ಈ ಮದುವೆ ಇಷ್ಟ ಇಲ್ವಾ? ಹಾಗಾದರೆ ಆವತ್ತು ಚಂದ್ರಧರನಿಗೆ ಯಾಕೆ ಮಾಲೆ ಹಾಕಿದೆ? ನಿನ್ನ ಒಪ್ಪಿಗೆ ಸಿಕ್ಕಿದ ಮೇಲೇ ನಾವು ಮುಂದುವರೆದಿದ್ದು. ನೀನೇ ಬಾಯಿ ಬಿಟ್ಟು ನಾನು ಸುಖಧರನ್ನ ವರೆಸೋಲ್ಲ, ಚಂದ್ರಧರನ್ನೇ ವರೆಸ್ತೀನಿ ಅಂತ ಹೇಳಿದ್ಯಲ್ಲಮ್ಮ. ನಾನು ಚಂದ್ರಧರಂಗ್ ಹಾರ ಹಾಕಿಲ್ಲ ಅಜ್ಜ. ಅಲ್ಲಿ ನೋಡಿದ್ರೆ ಆ ಬಂಗಾರಿನೂ ಅದನ್ನೇ ಹೇಳ್ತಿದ್ದಾನೆ, ಇಲ್ಲಿ ನೋಡಿದ್ರೆ ನೀವು ಅದನ್ನೇ ಹೇಳ್ತಿದ್ದೀರಾ. ನನಗೆ ಒಂದು ತಿಳಿತಿಲ್ಲ, ನಾನು ಯಾಕೆ ಚಂದ್ರಧರಂಗ್ ಮಾಲೆ ಹಾಕ್ಲಿ? ನನಗೆ ಯಾವುದು ನೆನಪಿಗೆ ಬರ್ತಿಲ್ಲ. ನಿಜವಾಗ್ಲೂ ನೀನು ಚಂದ್ರಧರನಿಗೆ ಮಾಲೆ ಹಾಕಿದ್ದು ನಿನ್ನ ನೆನಪಿಗೆ ಬರ್ತಾ ಇಲ್ವಾ? ಚಂದ್ರಧರ ನನಗೆ ಇಷ್ಟನೇ ಇಲ್ಲ ಅಂದಮೇಲೆ ನಾನು ಯಾಕೆ ಅವನಿಗೆ ಮಾಲೆ ಹಾಕ್ಲಿ? ಮಾವ, ಆ ಚಂದ್ರಧರನ್ ಬಗ್ಗೆ ಯಾರಿಗೂ ಊರಿನಲ್ಲಿ ಒಳ್ಳೆ ಅಭಿಪ್ರಾಯ ಇದ್ದಾಗಿಲ್ಲ. ನಮ್ಮ ದೇವನು ಅದೇ ಹೇಳ್ತಾ ಇದ್ದ. ಆಗಾಗ ಊರಾಚೆರೋ ಸ್ಮಶಾನಕ್ಕೆ ಹೋಗ್ತಾ ಇರ್ತಾನಂತೆ. ವಾಮಾಚಾರ, ಮಾಟ, ಮಂತ್ರ ಎಲ್ಲ ಕಲ್ತಿದ್ದಾನಂತೆ. ನನಗೆ ಯಾಕೋ ಹೆದರಿಕೆ ಆಗತ್ತೆ ಮಾವ. ಅಂಥ ಹುಡುಗಂಗೆ ನಮ್ಮ ಜಾಜಿನ ಹೇಗೆ ಕೊಡೋದು ಅಂತ. ಜಾಜಿ, ಚೆನ್ನಾಗಿ ಯೋಚನೆ ಮಾಡಿ ಹೇಳಮ್ಮ. ಚಂದ್ರಧರನ ಕುತ್ತಿಗೆಗೆ ಹಾರ ಹಾಕಿದ್ದು ನಿನಗೆ ನೆನಪಿಲ್ವಾ? ಇಲ್ಲ. ಹಾರ ಹಾಕಿದ್ದು ನೆನಪಿಲ್ವಾ? ಅಥವಾ ಅವತ್ತಿಲ್ಲಿ ಏನು ನಡೀತು ಅನ್ನೋದು ನೆನಪಿಲ್ವಾ? ಇಲ್ಲ ಅಜ್ಜ, ನನಗೆ ನೆನಪಾಗ್ತಿಲ್ಲ. ಬಂಗಾರಿ ಹೇಳ್ದಾಗಿಂದ ನಾನು ಅದನ್ನೇ ಯೋಚನೆ ಮಾಡ್ತಿದ್ದೀನಿ. ಎಷ್ಟೇ ಪ್ರಯತ್ನ ಪಟ್ಟರು ಅವತ್ತೇನಾಯ್ತು ಅಂತ ನನ್ನ ನೆನಪಿಗೆ ಬರ್ತಿಲ್ಲ. ಲಲಿತಾ, ನಿಮ್ಮ ತಮ್ಮನ ಆರೋಪ ಏನು? ಚಂದ್ರಧರ ವಾಮಾಚಾರ ಕಲ್ತಿದ್ದಾನೆ ಅಂತಲಾ? ಹೌದು. ಆ ವಿರೂಪಾಕ್ಷ ಶಾಸ್ತ್ರಿ ನೀವು ತಿಳ್ಕೊಂಡಿರೋ ಅಷ್ಟು ಶುದ್ಧ ಮನುಷ್ಯ ಅಲ್ಲ. ಅವನು ಮಹಾ ಕಪಟಿ ಇದ್ದಾನೆ. ಅವನದೆಲ್ಲ ಆ ಶ್ರೀಚಕ್ರವನ್ನು ಲಪಟಾಯಿಸಬೇಕು ಅನ್ನೋ ಕಪಟ ಬುದ್ಧಿ. ಅಂದರೆ ಆ ಚಂದ್ರಾಧರ ಏನಾದರೂ ವಾಮಾಚಾರ ವಿದ್ಯೆ ಪ್ರಯೋಗ ಮಾಡಿ ಜಾಜಿನ ವಶೀಕರಣ ಮಾಡಿಕೊಂಡು ಮಾಲೆ ಹಾಕ್ಸ್ಕೊಂಡ್ಬಿಟ್ನಾ? ಅವಳ ಬಾಯಲ್ಲಿ ಅವನ್ನೇ ಮದುವೆ ಆಗೋದು ಅಂತ ಹೇಳಿಸ್ಕೊಂಡ್ಬಿಟ್ನ. ಆದರೆ ಅವನ್ಯಾಕೆ ಹಾಗೆ ಮಾಡ್ತಾನೆ? ಅದರಿಂದ ಅವನಿಗೇನು ಲಾಭ?
ಜಾಜಿ ಏನಾಯ್ತೆ? ಚಿಕ್ಕಮ್ಮ ಕನ್ಸು ಬಿತ್ತು ಚಿಕ್ಕಮ್ಮ. ಅದಕ್ಕೆ ಯಾಕೆ ಇಷ್ಟು ಹೆದರ್ಕೊಂಡಿದ್ಯಾ? ತಗೋ ನೀರು ಕುಡಿ. ಏನು ಕನಸೆ? ಕೆಟ್ಟ ಕನಸು ಬಿತ್ತಾ? ಇಲ್ಲ, ಆದರೆ ಅದು ಕೆಟ್ಟ ಕನಸೋ ಒಳ್ಳೆ ಕನಸೋ ಗೊತ್ತಾಗ್ತಿಲ್ಲ ಚಿಕ್ಕಮ್ಮ. ಚಂದ್ರಾಧರನ್ ಮದುವೆ ಆಗಕ್ಕೆ ಒಪ್ಕೊಂಡಿದ್ಯಲ್ಲ, ಅದ್ರ ಬಗ್ಗೆ ಏನಾದರೂ ಕನಸ? ಅದಲ್ಲ ಚಿಕ್ಕಮ್ಮ. ಮತ್ತೇನೆ? ಕನಸಲ್ಲಿ ಶ್ರೀಚಕ್ರ ಕಾಣಿಸ್ತು. ಅದು ಸುತ್ಕೊಂಡು ಬಂದು ನನ್ನ ಹೊಟ್ಟೆ ಒಳಗಡೆ ಸೇರ್ಕೊಂಡ ಹಾಗಾಯ್ತು. ಇಡೀ ದೇಹದಲ್ಲೆಲ್ಲ ತಿರುಗ್ತಿರೋ ಥರ ಅನ್ನಿಸ್ತು. ಮೈಯೆಲ್ಲ ಭಾರ ಭಾರ ಅನ್ನಿಸ್ತಿತ್ತು ಚಿಕ್ಕಮ್ಮ. ಇದ್ರ ಅರ್ಥ ಏನು? ಶ್ರೀಚಕ್ರ ಕಳೆದು ಹೋಗಿದೆಯಲ್ಲ, ನೀನು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಮಲ್ಕೊಂಡಿದ್ದೆ ಅಂತ ಅನ್ಸುತ್ತೆ. ಅದಕ್ಕೆ ಅದ್ರ ಬಗ್ಗೆನೇ ಕನಸು ಬಿದ್ದಿದೆ. ಅಮ್ಮನವ್ರನ್ನ ನೆನೆಸ್ಕೊಂಡು ಮಲ್ಕೋ, ಏನೂ ಆಗಲ್ಲ. ಆದರೆ ಬೆಳಗಿನ ಜಾವದ ಕನಸು ನಿಜ ಆಗುತ್ತೆ ಅಂತ ಹೇಳ್ತಾರೆ. ಅದರಲ್ಲೇನೋ ಅರ್ಥ ಇರುತ್ತೆ ಅಂತ ಹೇಳ್ತಾರಲ್ಲ. ಎಲ್ಲ ಸಲನೂ ಅದೇ ನಿಜ ಆಗಲ್ಲ ಚಾಚಿ. ಈಗ ನೀನು ಮಲ್ಕೋ. ನಿನಗೆ ಸಮಾಧಾನ ಆಗಿಲ್ಲ ಅಂದರೆ ಬೆಳಗ್ಗೆ ಎದ್ಮೇಲೆ ಮಾವನ ಹತ್ರನೋ ಇಲ್ಲ ಭಾವನ ಹತ್ರನೋ ವಿಷಯ ತಿಳಿಸು, ಆಯಿತಾ? ಮಲ್ಕೋ. ಇಲ್ಲ ಅಜ್ಜ, ನನಗೆ ನೆನಪಾಗ್ತಿಲ್ಲ. ಬಂಗಾರಿ ಹೇಳ್ದಾಗಿಂದ ನಾನು ಅದನ್ನೇ ಯೋಚನೆ ಮಾಡ್ತಿದ್ದೀನಿ. ಆ ಚಂದ್ರಾಧರನ್ ಬಗ್ಗೆ ಯಾರಿಗೂ ಊರಿನಲ್ಲಿ ಒಳ್ಳೆ ಅಭಿಪ್ರಾಯ ಇದ್ದಾಗಿಲ್ಲ. ಆಗಾಗ ಊರಾಚೆ ಇರೋ ಸ್ಮಶಾನಕ್ಕೆ ಹೋಗ್ತಾ ಇರ್ತಾನಂತೆ. ವಾಮಾಚಾರ, ಮಾಟ, ಮಂತ್ರ ಎಲ್ಲ ಕಲ್ತಿದ್ದಾನಂತೆ. ನಿಮ್ಮನ್ನೇ ಹುಡ್ಕೊಂಬಂದೆ ತಾಯಿ. ನಾನೀಗ ಒಂದು ದೊಡ್ಡ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ದೀನಿ. ಗೊತ್ತು. ಇದರಿಂದ ಹೇಗೆ ಪಾರಾಗೋದು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಮದುವೆ ದಿನ ಹತ್ತಿರ ಆಗ್ತಾ ಇದೆ. ಜಾಜಿಗೆ ಈ ಮದುವೆ ಇಷ್ಟ ಇಲ್ವಂತೆ. ಗೊತ್ತು. ಆದರೆ ಈ ಹುಣ್ಣಿಮೆ ಒಳಗೆ ಜಾಜಿ ಮದುವೆ ಆಗಬೇಕು ಅಂತ ನೀವೇ ಅಪ್ಪಣೆ ಕೊಟ್ಟಿದ್ರಿ. ಹೌದು. ನಾನು ನಿಮ್ಮ ಮಾತನ್ನ ನಡೆಸ್ಕೊಡೋ ಸಲುವಾಗಿ ನಿಶ್ಚಿತಾರ್ಥ ಮುಗಿಸ್ಬಿಟ್ಟಿದ್ದೀನಿ. ಲಗ್ನ ಪತ್ರಿಕೆ ನಾವು ಊರಿಗೆಲ್ಲ ಹಂಚ್ಬಿಟ್ಟಿದ್ದೀನಿ. ನಾಳೆ ಬೀಗರು ಮನೆಗೆ ಬರ್ತಾ ಇದ್ದಾರೆ. ಗೊತ್ತು. ಆದರೆ ವಿರೂಪಾಕ್ಷನ ಈ ಮದುವೆ ಆಟದಲ್ಲಿ ನಾವುಗಳೆಲ್ಲ ದಾಳಿಗಳಾಗ್ಬಿಟ್ಟಿದ್ದೀವಿ. ಈ ಮದುವೆಯಲ್ಲಿ ಏನೋ ಮೋಸ ನಡೀತಾ ಇದೆ ಅಂತ ನನಗನ್ನಿಸ್ತಾ ಇದೆ. ನಿಜ. ಮದುವೆ ಮುಂದೂಡೋಣ ಅಂದರೆ ನಾಡಿದ್ದೇ ದ್ವಾದಶಿ.
ಮದುವೆ ಮಾಡಲಿಲ್ಲ ಅಂದರೆ ಹುಣ್ಣಿಮೆ ಮುಗಿದೋಗುತ್ತೆ. ಮದುವೆ ಮಾಡೋಣ ಅಂದರೆ ಆ ಚಂದ್ರಾಧರ ತಂದೆಯಷ್ಟೇ ವಂಚಕ. ಈಗ ನಾನು ಏನು ಮಾಡಲಿ ತಾಯಿ, ನೀವೇ ಹೇಳಬೇಕು. ಚಿಂತೆ ಬೇಡ. ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಅಮ್ಮನವರ ಮಡಿಲಲ್ಲಿ ಹಾಕಿ ನಿಶ್ಚಿಂತೆಯಿಂದಿರಿ. ಆಕೆ ಏನು ಸೂಚನೆ ಕೊಡ್ತಾಳೋ ಆ ರೀತಿ ಮಾಡಿ. ಮುಂದೆ ಅವಳೇ ನೋಡ್ಕೋತಾಳೆ. ಮದುವೆ ಶುಭ ಕಾರ್ಯಗಳು ಪ್ರಾರಂಭವಾಗಲಿ.